ಹೋದ್ವಾರ ಕರ್ನಾಟಕ ಜನತೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಅಂದ್ರೆ ಬಿಗ್ ಬಾಸ್ ನ ವೀಕೆಂಡ್ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ನ ಮಿಸ್ ಮಾಡ್ಕೊಂಡಿದ್ರು. ಆದ್ರೆ ಈ ವಾರ ಸುದೀಪ್ ಸರ್ ಬಂದ್ ಆಗಿದೆ ಅಂಡ್ ಆಲ್ರೆಡಿ ಮನೆಯಲ್ಲಿರುವಂತಹ ಕೆಲವೊಂದಿಷ್ಟು ಜನರ ಕನ್ಫ್ಯೂಷನ್ಸ್ ಕ್ವಶನ್ಸ್ ಗಳಿಗೆ ಆನ್ಸರ್ ಹುಡುಕೊಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಒಂದಿಷ್ಟು ವಾರಗಳಿಂದ ಏನು ಕಾರ್ತಿಕ್ ಅವ್ರ ಮಧ್ಯೆ ಮತ್ತೆ ವರ್ತೂರ್ ಅವ್ರ ಮಧ್ಯ ಒಂದೇ ವಿಚಾರಕ್ಕೆ ಮನಸ್ತಾಪ ಮುಂದುವರಿತಾನೆ ಇತ್ತು. ಚಿಕ್ಕ ಚಿಕ್ಕ ನಾಮಿನೇಷನ್ ವಿಚಾರಗಳಾಗ್ಲಿ ಅಥವಾ ಕಳಪೆ ವಿಚಾರದಾಗ್ಲಿ ಆ ಒಂದು ವಿಚಾರ ಬರ್ತಾನೆ ಇತ್ತು. ಏನಪ್ಪಾ ಅಂದ್ರೆ ವರ್ತೂರ್ ಹೇಳ್ತಾ ಇದ್ರು, ನಾನು ಇಲ್ಲಿ ಯಾರಿಗೂ ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ, ಕ್ಲಾರಿಟಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ಜನ ನೋಡ್ತಾ ಇರ್ತಾರೆ, ಜನ ಓಟ್ ಹಾಕೋರು, ಜನಗಳಿಗೆ ನಾನು ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ರು. ಸುದೀಪ್ ಸರ್ ಅದೇ ಮಾತು ಹೇಳಿರೋದು. ಸುದೀಪ್ ಸರ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ವರ್ತೂರ್ ಅವ್ರೆ ಜನಗಳು ನನ್ಗೆ ಯಾರು ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ, ನಾನು ಜನಗಳಿಗೆ ಕ್ಲಾರಿಟಿ ಕೊಡ್ತೀನಿ, ನಂಗೆ ಇಲ್ಲಿ ಯಾರಿಂದನೂ ಕ್ಲಾರಿಟಿ ಬೇಕಿಲ್ಲ ಅಂತ ಹೇಳ್ತಾ ಇರ್ತೀರಲ್ವಾ. ಸೊ ನಿಮ್ಗೆ ಇವಾಗ ಒಂದು ವೋಟಿಂಗ್ ನಂಬರ್ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಆ ವೋಟಿಂಗ್ ಕೌಂಟ್ ಏನಪ್ಪಾ ಅಂದ್ರೆ 77,83,090 ವೋಟ್ಗಳು ಬಂದಿದೆಯಂತೆ. ಅಂಡ್ ಸುದೀಪ್ ಸರ್ ಮಾತು ಹೇಳ್ತಾರೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ವೋಟು ನಿಮಗ್ ಬಂದಿದ್ದ ಅಲ್ಲ ಅಂತ. ಅಂಡ್ ನಮ್ಮ ವೋಟಿಂಗ್ ಪೋಲ್ ರಿಸಲ್ಟ್ ಪ್ರಕಾರ ನೋಡ್ತಾ ಇದ್ರೆ ಈ ಒಂದು ವೋಟಿಂಗ್ ಯಾರಿಗ್ ಬಂದಿದೆ ಅಂತಂದ್ರೆ ನಿನ್ನೆ ಸಂಗೀತ ಮತ್ತೆ ಕಾರ್ತಿಕ್ ಅವ್ರಿಗೆ ಜಾಸ್ತಿ ವೋಟ್ಸ್ ಬರ್ತಿರೋ ಕಾರಣ ಈ ಒಂದು ವೋಟ್ ಸಂಗೀತ ಅವ್ರಿಗೆ ಬಂದಿರುವ ಸಾಧ್ಯತೆಗಳು ಜಾಸ್ತಿನೇ ಇದೆ. ಅಂಡ್ ನಾನು ಆಗ್ಲೇ ಹೇಳ್ದೆ ಇದ್ರ ಬಗ್ಗೆ ಸುದೀಪ್ ಸರ್ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಸೊ ಯಾಕಪ್ಪ ಅಂತಂದ್ರೆ ಮನೆಯಲ್ಲಿ ತುಂಬಾ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರು ಸಹ ಈ ಒಂದು ವಿಚಾರ ತುಂಬಾ ದಿನಗಳಿಂದ ಕಂಟಿನ್ಯೂ ಆಗ್ತಾ ಇತ್ತು. ಅಂಡ್ ಸುದೀಪ್ ಸರ್ ಹೇಳಿರೋ ಪ್ರಕಾರ ಹೇಗಿದೆ ಅಂದ್ರೆ, ಇದು ಇನ್ನು ವರ್ತೂರ್ ಸಂತೋಷ್ ಯಾರಿಗೂ ಕ್ಲಾರಿಟಿ ಕೊಡ್ತಿಲ್ಲ ಅಥವಾ ಕ್ಲಾರಿಟಿ ತಗೊಳ್ತಿಲ್ಲ, ಜನಗಳೇ ಕ್ಲಾರಿಟಿ ಕೊಡ್ತಾರೆ, ಜನಗಳೇ ವೋಟ್ ಹಾಕಿ ಗೆಲ್ಲಿಸ್ತಾರೆ ಅಂತಿದ್ದೀರಲ್ಲ, ಎಲ್ಲೋ ಒಂದ್ ಕಡೆ ಬ್ಲೈಂಡ್ ಆಗಿ ನೀವು ಆಟದಲ್ಲಿ ಮುಂದುವರಿತಾ ಇದ್ದೀರಿ ಅನ್ನೋ ತರ ಅನಿಸ್ತಾ ಇದೆ ಅಂತ ಸುದೀಪ್ ಸರ್ ಹೇಳಿರೋ ಮಾತಿನ ಒಳ ಅರ್ಥ ಆಗಿದೆ. ಅಂಡ್ ಅದಲ್ದೇನೆ ಒಂದ್ ಕಡೆ ನಿಜ ಹೊರಗಡೆ ಜನ ಅವ್ರಿಗೆ ವೋಟ್ ಮಾಡಿ ಉಳಿಸ್ತಾ ಇರ್ಬೋದು, ಬಟ್ ಆಟನೂ ಅಷ್ಟೇ ಮ್ಯಾಟರ್ ಆಗುತ್ತೆ. ಅಂಡ್ ಮನೇಲಿರುವಾಗ ಮನೆ ಜೊತೆ ಹೇಗಿರ್ತೀವಿ ಅನ್ನೋದು ಸಹ ಒಂದು ಬಿಗ್ ಬಾಸ್ ಆಟಕ್ಕೆ ಇನ್ಕ್ಲೂಡ್ ಆಗುತ್ತೆ. ಸುದೀಪ್ ಸರ್ ಸಹ ಅದನ್ನೇ ಮಾತಾಡ್ತಾ ಇರೋದು ಇವತ್ತು, ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅನ್ಸುತ್ತೆ ವರ್ತೂರ್ ಅವರು ಅಂತ ಸುದೀಪ್ ಸರ್ ಮಾತಿನ ಅರ್ಥ ಆಗಿದೆ ಅಂತ ಜನಗಳ ಅಭಿಪ್ರಾಯ ಆಗಿದೆ. ಅಂಡ್ ಕಾರ್ತಿಕ್ ಅವ್ರ ಮಧ್ಯೆ ಮತ್ತೆ ವರ್ತೂರ್ ಅವ್ರ ಮಧ್ಯೆ ಇದ್ದಂತ ಈ ಒಂದು ವಿಚಾರ ಇವತ್ತು ಕ್ಲಿಯರ್ ಆಗುತ್ತಾ ಅಂತ ಕಾದ್ ನೋಡೋಣ. ಅಂಡ್ ಏನೆಲ್ಲ ಕಿವಿ ಮಾತನ್ನ ವರ್ತೂರ್ ಸಂತೋಷ್ ಅವ್ರಿಗೆ ಹೇಳ್ತಾರೆ ಸುದೀಪ್ ಸರ್ ಅಂತೂ ಸಹ ಕಾದ್ ನೋಡ್ಬೇಕಾಗಿದೆ. ಅಂಡ್ ಈ ತರದ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ಮುಂದಿನ ವಿಡಿಯೋ ಒಂದಿಗೆ ಬರೋವರೆಗೂ ಸ್ಟೇ ಹ್ಯಾಪಿ ಅಂಡ್ ಸ್ಟೇ ಸೇಫ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.